ನಮಸ್ಕಾರ ಸ್ನೇಹಿತರೆ. ಇವತ್ತು ರಜನಿಕಾಂತ್ ಅವರ ಹುಟ್ಟುಹಬ್ಬ. ಅವರು ಒಬ್ಬರು ಕಂಡಕ್ಟರ್ ಆಗಿ ಕೆಲಸ ಮಾಡಿದವರು. ಕರ್ನಾಟಕದಲ್ಲಿ ಅವರು ಚಿರಪರಿಚಿತ. ಯಾಕಂದರೆ 1960, 70, 80ನೇ ಇಸ್ವಿಗಳಲ್ಲಿ ಅದ್ಭುತ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ. ತಮಿಳುನಾಡಿನಲ್ಲಿ ಅವರು ತಮಿಳ್ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಎಂಬ ಹೆಸರಿಂದ ಪ್ರಖ್ಯಾತಿಯಾಗಿದ್ದಾರೆ. ರಜನಿಕಾಂತ್ ಅವರು ಸ್ನೇಹದ ಬಗ್ಗೆ ಹೇಳಬೇಕು ಅಂದರೆ, ಅವರ BMTC ಕಂಡಕ್ಟರ್ ಆಗಿದ್ದಾಗ ಅವರ ಜೊತೆ ಸಹಪಾಠಿ ಡ್ರೈವರ್ ಆಗಿದ್ದಂಥವರು ಅವರ ಕಲೆ ಮತ್ತು ಅವರಲ್ಲಿರುವಂಥ ಟ್ಯಾಲೆಂಟ್ನ ಗುರುತಿಸ್ಬಿಟ್ಟು ಸ್ವಲ್ಪ ದುಡ್ಡನ್ನ ಅವರಿಗೆ ಕೊಟ್ಟು ಅವ್ರನ್ನ ಒಂದು ಕಲಾವಿದನಾಗಿ ಮಾಡೋಕ್ಕೆ ಪ್ರೇರೇಪಣೆ ಕೊಟ್ಟಿರುತ್ತೆ. ಇವತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಒಬ್ಬ ವ್ಯಕ್ತಿನ ಬೆಳೆಸೋದು ಅವನ ಟ್ಯಾಲೆಂಟಿಂದ ಹೊರತು ಯಾರ ಅಡಿಯಾಳಿಂದ ಅಲ್ಲ. ಅವನಲ್ಲಿ ಒಂದು ಅನುಭವ ಇದೆ, ಅವನಲ್ಲಿ ಒಂದು ಅದ್ಭುತವಾದಂಥ ಕಲೆ ಇದೆ. ಆ ಕಲೆನ ಹೊರತರೋದೇ ನಿಜವಾದಂಥ ಶಕ್ತಿ. ಸಾಮಾಜಿಕ ಮಾಧ್ಯಮಗಳಲ್ಲಿ, ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ತುಂಬ ಜನ ಮಾತಾಡ್ತಾರೆ, ಅವನ್ನೆಲ್ಲ ಕಲೆಕ್ಟ್ ಮಾಡೋದು, ಅವನ್ನೆಲ್ಲ ಇದು ಮಾಡೋದು. ಹೌದ್ರಿ, ಎಲ್ಲರೂ ಎಲ್ಲ ಕೆಲಸಗಳು ಮಾಡೋಕ್ಕಾಗಲ್ಲ. ಒಂದು ಕ್ಷೇತ್ರದಲ್ಲಿ ಒಬ್ಬ ಪರಿಣಿತಿ ಹೊಂದಿರ್ತಾನೆ, ಅವನದೇ ಆದಂತಹ ಅದ್ಭುತವಾದಂತಹ ಟೆಕ್ನಿಕ್ ಇರುತ್ತೆ, ಅವನದೇ ಆದಂತಹ ಕೆಲವೊಂದು ಇಚ್ಛಾಶಕ್ತಿಗಳಿರುತ್ತೆ. ಅದನ್ನು ಸಮಾಜಕ್ಕೆ ತೋರಿಸ್ಬೇಕು ಅನ್ನೋದು ಅವನ ಒಂದು ದೇಹದೋಷ ಆಗಿರುತ್ತೆ. ಯಾವುದೇ ಆಗಲಿ ವ್ಯಕ್ತಿಗಳನ್ನ ಗೌರವಿಸಿ, ಅವರವರ ವೃತ್ತಿಗಳನ್ನ ಗೌರವಿಸಿ. ಪ್ರಪಂಚದಲ್ಲಿ ಯಾವ ವ್ಯಕ್ತಿನೂ ಕೂಡ ತಪ್ಪು ಮಾಡ್ದೇ ಇಲ್ವಾ. ಮಹಾತ್ಮ ಗಾಂಧೀಜಿಯವರು ಅವರ ಜೀವನ ಚರಿತ್ರೆಯಲ್ಲಿ ಹೇಳ್ಕೊಂಡಾಗ ಅವರು ಕೂಡ ಒಂದು ತಪ್ಪು ಮಾಡಿದೆ ಅಂತ ಅವರೇ ಜೀವನ ಚರಿತ್ರೆಯಲ್ಲಿ ಹೇಳ್ಕೊಂಡಿದ್ದಾರೆ, ಸರಿನಾ? ಬೀಚಿಯವರು, ಭೀಮಸೇನ್ ರಾವ್ ಅವರು ಅವರ ಆತ್ಮಕಥೆಯಲ್ಲಿ ಮೈ ಬಯೋಗ್ರಫಿಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಹೀಗೆ ಕೆಲವೊಂದು ಉದಾಹರಣೆಗಳು ಬರುತ್ತೆ. ಪ್ರಪಂಚದಲ್ಲಿ ಅವರಲ್ಲಿರುವಂಥ ಒಳ್ಳೆ ಗುಣಗಳನ್ನ ಆದರ್ಶವಾಗಿ ತಗೊಳ್ಳಿ. ನಮಗೆ ನನ್ನ ಟೀಚರ್ ಒಬ್ಬರು ಹೇಳ್ತಿರು, ಸತ್ಯನಾರಾಯಣ ರಾವ್, SNR ಅಂತ. ನನ್ನಲ್ಲಿರುವಂಥ ಒಳ್ಳೆ ಗುಣಗಳನ್ನ ಅಳವಡಿಸ್ಕೋ, ನನ್ನಲ್ಲಿರುವಂಥ ಕೆಟ್ಟ ಗುಣಗಳನ್ನ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡ ಅಂತ. ಅದೆಷ್ಟು ಅದ್ಭುತ ಅಂದರೆ, 8ನೇ ಕ್ಲಾಸಲ್ಲಿ ನಾನು ಇದನ್ನ ಕೇಳಿದ್ದು, ಇವತ್ತು ಕೂಡ ನಾನು ಅದನ್ನು ಮೆಮೊರಬಲ್ ಆಗಿ ತಗೊಳ್ತೀನಿ. ಅದು ಗುರುವಿನ ಮಾರ್ಗದರ್ಶನ. ಅಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಮ್ಮ ಗುರು ನಮ್ಮ ಶಂಕರಣ್ಣ. ನಾನು ಶಂಕರನಾಗ್ ಅವರ ಆದರ್ಶಗಳನ್ನ ಫಾಲೋ ಮಾಡ್ತೀನಿ ಅಷ್ಟೇ. ವಿಷ್ಣುವರ್ಧನ್ ಅವರ ಮಾತೃವಾತ್ಸಲ್ಯಗಳನ್ನ, ಅವರಲ್ಲಿದ್ದಂತಹ ಒಳ್ಳೆ ಗುಣಗಳನ್ನ ಫಾಲೋ ಮಾಡ್ತೀನಿ. ಉಪೇಂದ್ರ ಅವರಲ್ಲಿ ರಿಯಾಲಿಟಿನ ಇಷ್ಟಪಡ್ತೀನಿ. ಒಬ್ಬೊಬ್ಬ ಕಲಾವಿದರಲ್ಲೇ ಒಂದು ಇಷ್ಟಪಡ್ತೀವಿ. ಹಾಗೆ ಭಗತ್ ಸಿಂಗ್ ಅವರಲ್ಲಿ ಕೆಚ್ಚದೆಯಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇಷ್ಟಪಡ್ತೀವಿ. ಸುಭಾಷ್ ಚಂದ್ರ ಬೋಸ್ ಅವರಲ್ಲಿ ನಾವು ಇಷ್ಟಪಡೋದು ದೇಶಭಕ್ತಿ. ನಮ್ಮ ದೇಶಕ್ಕೆ ನಾವೇನೆಲ್ಲ ಮಾಡ್ಬೋದು ಇದನ್ನು ನಾನು ಇಷ್ಟಪಡ್ತೀನಿ. ಒಂದೊಂದು ಕಲಾವಿದರು, ಒಂದೊಂದು ಸಮಾಜದ ಸ್ವತಂತ್ರ ಹೋರಾಟಗಾರರು ಒಂದೊಂದು ಕೆಲಸಗಳು ಮಾಡಿದ್ದಾರೆ. ಒಳ್ಳೆ ಕೆಲಸಗಳಿಗೆ ಆಸ್ಪದ ಕೊಡೋಣ, ಒಳ್ಳೆ ಕೆಲಸಗಳನ್ನ ಬೆಳೆಸೋಣ. ಇಷ್ಟು ಮಾತಾಡ್ತಾ ನಾನು ಮಾತು ಮುಗಿಸ್ತೀನಿ. ಗೋಕುಸ್ ಪೇಟ್ರಿಪ್, GST ಟ್ರಾವೆಲ್ಸ್, ಗಿರಿಗೌಡ. ಥ್ಯಾಂಕ್ ಯು ಸೋ ಮಚ್ ಆಲ್.